ಮಗುವಿಗೆ ಎದೆ ಹಾಲುಣಿಸಿದ ಮಹಿಳಾ ಪೇದೆ. ಪೇದೆ ಸಂಗೀತಾರ ಮಾನವೀಯತೆಗೆ ಎಲ್ಲೆಡೆ ಮೆಚ್ಚುಗೆ. ಈ ಮಗುವನ್ನ ನೋಡಿ, ಎಷ್ಟೊಂದು ಮುದ್ದಾಗಿದೆ. ಆದ್ರೆ ಆ ಕಿರಾತಕರಿಗೆ ಮನುಷ್ಯತ್ವನೇ ಸತ್ತು ಹೋಗಿತ್ತು ಅನ್ಸತ್ತೆ. ಯಾಕಂದ್ರೆ ನಿನ್ನೆ ರಾತ್ರಿ ಕಿರಾತಕರು ಆಗತಾನೆ ಹುಟ್ಟಿದ ಮಗುವನ್ನ ಜಿಕೆವಿಕೆ ಉದ್ಯಾನವನದಲ್ಲಿ ಎಸೆದು ಹೋಗಿದ್ದಾರೆ. ಪಾಪ, ರಾತ್ರಿ ಇಡೀ ಚಳಿಯಲ್ಲಿ ಪಾರ್ಕ್ನಲ್ಲೇ ಹಸುಗೂಸು ಕಾಲ ಕಳೆದಿದೆ. ಮುಂಜಾನೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಯಲಹಂಕ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಹೆಂಗರಳು ಅಂತ ಅನ್ನೋದು ಇದಕ್ಕೆ ನೋಡಿ. ಕೂಡಲೇ ಸ್ಥಳಕ್ಕೆ ಹೋದ ಯಲಹಂಕ ಠಾಣೆ ಮಹಿಳಾ ಪೊಲೀಸ್ ಪೇದೆ ಸಂಗೀತಾ ಹಳಿಮನಿ ಮಗುವಿನ ಸ್ಥಿತಿ ಕಂಡು ವೈದ್ಯರಿಂದ ಅನುಮತಿ ಪಡೆದು ಆಸ್ಪತ್ರೆಯಲ್ಲೇ ಅನಾಥ ಮಗುವಿಗೆ ಎದೆ ಹಾಲುಣಿಸಿದ್ದಾರೆ. 10 ತಿಂಗಳ ಹೆಣ್ಣು ಮಗುವಿನ ತಾಯಿಯಾಗಿರುವ ಸಂಗೀತ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪಬ್ಲಿಕ್ ಜಾಗಿಂಗ್ ಬಂದಿದ್ರಲ್ಲ ಸರ್, ಅದು ನೋಡಿದ ತಕ್ಷಣ 108ಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಆಗಿದೆ ಸರ್ ಅಂದ ತಕ್ಷಣ ಸಿವಿಲ್ ಡಿಫೆನ್ಸ್ ಅವ್ರು ಬಂದು ಮಗನ ಕರ್ಕೊಂಡು ಯಲಹಂಕ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಕರ್ಕೊಂಬಂದ ತಕ್ಷಣ ನಮ್ಗೆ ಫೋನ್ ಬಂತು. ಸ್ಟೇಷನ್ ಅವರು ಫೋನ್ ಮಾಡಿ ಹೋಗಮ್ಮ, ಅಲ್ಲಿ ಹಾಸ್ಪಿಟ್ಲಲ್ಲಿ ಮಗು ಇದೆ ಅಂತ ಹೇಳಿದರು. ಹಿಂಗೆ 1 ದಿನ ಮಗು ಇದೆ, ಹೋಗಿ ನೋಡ್ಕೋ ಅಂತಂದ ತಕ್ಷಣ ನಾನು ಹೋಗಿ ನೋಡಿಕೊಂಡೆ. 1 ದಿನ ಮಗುಗೆ ಫುಲ್ಲು ಇರುವೆಗಳು ಎಲ್ಲ ಅಂಟ್ಕೊಂಡು ಕೈಯೆಲ್ಲ ಕಚ್ಬಿಟ್ಟು ಬಾಯೆಲ್ಲ ಒಣಗೋಗಿತ್ತು. ಗ್ಲೂಕೋಸ್ ಹಾಕಿಬಿಟ್ಟಿದ್ರು ಮಗುಗೆ. ಯಾಕೆ ಮೇಡಮ್ ಈ ಥರ ಆಗಿದೆ? ಮಗು 1 ದಿನದ್ದು ಇದೆಯಲ್ಲ, ಅದಕ್ಕೆ ಗ್ಲೂಕೋಸ್ ಹಾಕ್ತಾಯಿದ್ದೀವಿ. ಆಯಿತು ಬಿಡಿ ಮೇಡಮ್, ನಾನು ಫೀಡ್ ಮಾಡ್ತೀನಿ ಅಂತಂದರೆ. ಫೀಡ್ ಮಾಡ್ತೀನಿ, ಆಯಿತು ಮೇಡಮ್ ಮಾಡಿ ಅಂತಂದರು. ಓಕೆ ಅಂತ ಇಸ್ಕೊಂಡು ಫೀಡ್ ಮಾಡಿದೆ. ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ನಾನು ಒಂದು ಮಗುಗೆ ಒಂದು ದಿನದ ಮಟ್ಟಿಗೆ ಅನಾಥ ಮಗುಗೆ ತಾಯಿ ಅದನ್ನಲ್ಲ ಅಂತ. ನಾನು ಈಗ ಒಂದು ಮಗು ತಾಯಿ, ಇನ್ನೊಂದು ಮಗು ಅನಾಥ ಮಗುಗೆ ತಾಯಿ ಫೀಲ್ ಕೊಟ್ಟನಲ್ಲ ಅಂತ ಖುಷಿ. ಅನಾಥವಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ ಹಸುಗೂಸಿಗೆ ಸಂಗೀತ ಆಸರೆಯಾಗಿದ್ದು ಮಗು ಆರೋಗ್ಯವಾಗಿದೆ. ಸದ್ಯ ಹಸುಗೂಸನ್ನ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ನಲ್ಲಿ ಎಷ್ಟೋ ತಾಯಂದಿರು ಮಗುವಿಗೆ ಎದೆ ಹಾಲುಣಿಸಲು ಹಿಂದೇಟು ಹಾಕುವ ಈ ಕಾಲದಲ್ಲಿ ಮಹಿಳಾ ಪೇದೆಯ ಮಹತ್ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.